ಇವತ್ತು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ವಿ. ಆಕಸ್ಮಿಕವಾಗಿ ಒಂದು ದೊಡ್ಡ ಕೊಂಬೆ ನೋಡಿ ಇಲ್ಲಿ ರೋಡ್ಗೆ ಬಿದ್ದಿದೆ. ಇಲ್ಲಿ ಭಗವಂತನ ಅನುಗ್ರಹ ಹೆಂಗಿದೆ ಅಂತಂದರೆ ಇಲ್ಲಿ ಒಬ್ಬರು ವ್ಯಾಪಾರಸ್ಥರು ಕೂಡ ಇರಲಿಲ್ಲ. ಈ ಸಮಯದಲ್ಲಿ ಊಟಕ್ಕೆ ಅಂತೇಳಿ ಆ ಕಡೆ ಈ ಕಡೆ ಹೋದಾಗ ಬಿದ್ದಿದೆ. ಅದೃಷ್ಟವಶಾತ್ ಯಾರಿಗೂ ಏನೂ ಆಗಿಲ್ಲ, ಬರೀ ಒಂದು 2 ವೀಲರ್ ಮಾತ್ರ ಜಖಮ್ ಆಗಿದೆ. ಇದೊಂದು ನಿಜವಾಗೂ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯ ಮಹಿಮೆ ಅಂತಲೇ ಹೇಳ್ಬೋದು. ಸುಮಾರು ಜನ ಈ ಒಂದು ತಂಗುದಾಣದಲ್ಲಿ, ಅಂದರೆ ಒಂದು ಬಸ್ ನಿಲ್ದಾಣ ಇದೆ ನೋಡಿ, ಇಲ್ಲಿ ನಿಂತಿರ್ತಾರೆ. ಆದರೆ ಅದೃಷ್ಟವಶಾತ್ ಇವತ್ತು ಭಗವಂತನ ದಯೆಯಿಂದ ಅಲ್ಲಿ ಯಾರೂ ಇರಲಿಲ್ಲ, ಯಾರಿಗೆ ಪ್ರಾಣಹಾನಿ ಏನೂ ಆಗಿಲ್ಲ, ಬರೀ ಒಂದು 2 ವೀಲರ್ ಮಾತ್ರ ಜಖಮ್ ಆಗಿದೆ. ಅಲ್ಲ, ಅದು ನಾವು ದೇವಸ್ಥಾನ ಹತ್ರ ಬಂದು ನಾವು ದರ್ಶನ ಮಾಡಿ ಈಚೆ ಕಾರ್ ಎತ್ಕೊಂಡು ಬರೋ ಟೈಮಲ್ಲಿ ಹೊರ ಬಿದ್ದಿದ್ದದು. ಓಕೆ ಓಕೆ ನಾವೀಗ ಆಲ್ರೆಡಿ ಈಗ ಒಂದು 8 ಕಿಲೋಮೀಟರ್ ಬಂದ್ಬಿಟ್ಟಿದ್ದೀರಿ. ಹಂಗೆ ವಿಡಿಯೋ ನಿಂಗೆ ಕಳ್ಸಿದ್ದೆ ಅದನ್ನ. ಸರಿ ಸರಿ ಸರಿ. ಅಂದ್ರೆ ಏನು ತೊಂದರೆ ಆಗಿಲ್ಲ. ಅದೊಂದು ಬಸ್ ಸ್ಟಾಪ್ ಇತ್ತು, ಹಳೆ ಬಸ್ ಸ್ಟಾಪ್ ಅಲ್ಲಿ ಬಿದ್ದಿದೆ. ಅದ್ರ ಕೆಳಗಡೆ ಒಂದು ಬೈಕ್ ಇತ್ತು, ಬೈಕ್ ಕಾಣಿಸಿಲ್ಲ ಸರಿಯಾಗಿ. ಅದು ಬೈಕ್ ಸ್ವಲ್ಪ ಗಜ್ಜುಗುಜ್ಜು ಆಗಿದೆ ಅಂತೆ. ಅಲ್ಲಿದ್ದು ಎಲ್ಲ ಹೂವ ಮಾರೋರು ಇದ್ರಲ್ಲಿ, ಅವರೆಲ್ಲ ಸೈಡ್ ಸೌಂಡ್ ಹಾಕನೆ ಎಲ್ಲ ಸೈಡ್ ಹೋಗ್ಬಿಟ್ಟವ್ರು. ಅಂದ್ರೆ ಯಾರಕ್ಕೂ ಏನೂ ಆಗಿಲ್ಲ. ಈಗೆಲ್ಲ JCB ಎಲ್ಲ ಬಂದು ಎಲ್ಲ ಕ್ಲಿಯರ್ ಮಾಡ್ತಾವ್ರಿ. ಇವಾಗ ಒಂದು 15 ನಿಮಿಷ ಆಯ್ತು ಅಷ್ಟೇ ಆಗಿ. ಅದು 2 ಗಂಟೆ ಸುಮಾರಿಗೆ ಅಂತ ಹೇಳ್ಬೋದಲ್ವಾ? ಎಷ್ಟು ಟೈಮ್ ಇವಾಗ? ಈಗ 2:40. 2 ಕಾಲ್ ಆಗಿರೋದು. ಒಂದು 15 ನಿಮಿಷ ಆಗಿದೆ ಸರ್. ಓಕೆ ಓಕೆ. ಯಾರಕ್ಕೆ ಏನೂ ಆಗಿಲ್ಲ. ಅಂದ್ರೆ ಎಲ್ಲ ಜನ ಕಡಿಮೆ ಅವರ ದೇವಸ್ಥಾನಕ್ಕೆ. ಇಲ್ಲ ಏನಾದ್ರು ಆಗಿರಲ್ಲ. ಯಾವ ಹೂವ ಮಾರೋಣ ದೇವಸ್ಥಾನ ಮರದಲ್ಲಿ ಕುತ್ಕೊಂಡು. ಆ ಬಸ್ ಸ್ಟಾಪ್ ಮಾತ್ರ, ಬಸ್ ಸ್ಟಾಪ್ ಮೇಲೆ ಬಿತ್ತಾನೆ. ಬಸ್ ಸ್ಟಾಪ್ ಪೂರ್ತಿ ಎಲ್ಲ ಬಿದ್ದೋಗೈತೆ. ಆ ವಿಡಿಯೋ ಇದು ಒಂದು ಅಪ್ಡೇಟ್ ಆಗ್ತಾರೆ ವಿಡಿಯೋ. ಸರಿ. ಯಾವ್ದರಿಂದ ಅರ್ಥ ಆಯ್ತಕ್ಕ?